ಹೈವೇನಲ್ಲಿ ಹೋಗುವಂತ ವಾಹನ ಸವಾರರೇ, ನೀವು ಎಚ್ಚರ ವಹಿಸಬೇಕು. ನಿಮ್ಮ ಕಾರು ಲಾರಿ ಮೇಲೆಲ್ಲ ಕಲ್ಲು ಹಾಕ್ತಾರೆ, ಹುಷಾರು, ಬಹಳ ಜೋಪಾನಾಗಿರಬೇಕು. ಹೆದ್ದಾರಿಯಲ್ಲಿ ಕಲ್ಲನ್ನ ತೂರಿ ರಾಬರಿ ಮಾಡ್ತಾರೆ, ಎಚ್ಚರ ಎಚ್ಚರ. ನೀವು ಹೈವೇನಲ್ಲಿ ಹೋಗ್ತೀರಾ, ಹಾಗಾದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಬೇಕು. ಯಾಕಂದ್ರೆ ಹೈವೇಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಕಲ್ಲನ್ನ ತೂರಿ ಅಡ್ಡಗಟ್ಟಿ ದರೋಡೆ ಮಾಡ್ತಾರೆ. ಬೈಕ್ನಲ್ಲಿ ಫಾಲೋ ಮಾಡಿ, ಚೇಸ್ ಮಾಡಿ ಕಲ್ಲು ಹೊಡಿತಾರೆ. ನೆಲಮಂಗಲ ಕುಣಿಗಲ ಹೈವೇಯ ಈ 75ರಲ್ಲಿ ರಾತ್ರಿ ಹೊತ್ತಲ್ಲಿ ಬಿಗ್ ರಾಬರಿ ನಡೀತಾ ಇದೆ. ಬೈಕ್ನಲ್ಲಿ ಬಂದು ಲಾರಿಗಳ ಮೇಲೆ ಕಲ್ಲನ್ನ ತೂರಿ ದರೋಡೆಕೋರರು ಇಂಥ ಖತರ್ನಾಕ್ ಕೆಲಸವನ್ನ ಮಾಡ್ತಿದ್ದಾರೆ. ಲಾರಿಗಳ ಮೇಲೆ ಕಲ್ಲು ತೂರಿ ರಾಬರಿಗೆ ಯತ್ನಿಸಿರುವಂತ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ವಾಹನವನ್ನ ನಿಲ್ಲಿಸುತ್ತಿದ್ದಂತೆ ರಾಬರಿ ಮಾಡಿ ಎಸ್ಕೇಪ್ ಆಗ್ತಿದ್ದಾರೆ. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಆಗಿರೋದು. ಹೆದ್ದಾರಿ ಗಸ್ತನ್ನ ಹೆಚ್ಚಿಸುವಂತೆ ಸದ್ಯ ಪೊಲೀಸರಿಗೆ ಸಾರ್ವಜನಿಕರು ಮನವಿಯನ್ನ ಮಾಡಿದ್ದಾರೆ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ನೋಡಿ 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 ಹೆಂಗ್ ಕಲ್ಲು ಬಿಸಾಕ್ತಾನೆ. ಹೆದ್ದಾರಿಯಲ್ಲಾಗಿರುವಂತಹ ಘಟನೆ ಇದು ನೆಲಮಂಗಲದಲ್ಲಿ. ಮೋಸ್ಟ್ಲಿ ಟೋಲ್ಕಿಂತ ಸ್ವಲ್ಪ ಮುಂದಿರಬೇಕಿದು. ಅಡ್ಡ ಹಾಕೋ ನೆಪದಲ್ಲಿ ಬರ್ತಾನೆ, ಇದ್ದಕ್ಕಿದ್ದಂತೆ ಕೈಯಲ್ಲಿ ಒಂದು ದೊಡ್ಡ ಕಲ್ಲಿರುತ್ತೆ, ಪಟಾಲ್ ಅಂತ ಬೀಸ್ಬಿಡ್ತಾನೆ. ಮತ್ತೊಂದು ಕಡೆಯಲ್ಲಿ ಬೈಕಲ್ಲೆಲ್ಲ ಓಡಾಡ್ತಾರೆ. ಯಾರು ಭಯ ಇಲ್ವಾ ಹಾಗಾದ್ರೆ ಇಂಥ ಖತರ್ನಾಕ್ ಕದಿಯಮರಿಗೆ? ಅಡ್ಡ ಹಾಕ್ತಾನೆ, ನಿಲ್ಸಂತಾನೆ. ಕೈಯಲ್ಲಿ ನೋಡಿ ದೊಡ್ಡ ದೊಡ್ಡ ಕಲ್ಲಿದೆ ಕೈಯಲ್ಲಿ. ಸ್ವಲ್ಪ ಗಾಡಿ ಸ್ಲೋ ಮಾಡ್ತಿದ್ದಂತೆನೆ ಬಿಸಾಕ್ಬಿಡ್ತಾರೆ. ಗ್ಲಾಸು ಪುಡಿ ಪುಡಿ ಆಗುತ್ತೆ. ಹೆಚ್ಚು ಕಡಿಮೆ ಆದ್ರೆ ಡಿವೈಡರ್ ಪಾಸ್ ಆಗಿ ಗಾಡಿ ಆಕ್ಸಿಡೆಂಟ್ ಆಗುವಂತ ಸಿಚುವೇಶನ್ ಕೂಡ ಇರುತ್ತೆ. ಇಂಥ ಒಂದು ಘಟನೆ ನೆಲಮಂಗಲ ಕುಣಿಗಲ ಹೈವೇಲ್ ಆಗ್ತಿರೋದು ರಾತ್ರಿ ಹೊತ್ತಿನಲ್ಲಿ. ಟೋಲ್ಕಿಂತ ಸ್ವಲ್ಪ ಹಿಂದೆ ಭಾಗದಲ್ಲಿ ಇದಾಗ್ತಿರುವಂಥದ್ದು. ಹೈವೇ ಪ್ಯಾಟ್ರೋಲ್ ಇರ್ಬೋದು, ಅಧಿಕಾರಿಗಳು ಹೆಚ್ಚು ಗಮನವನ್ನು ವಹಿಸಬೇಕು. ಈಗ ಅಲ್ಲಿನ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಪಾಪ ಯಾರೋ ಎಮರ್ಜೆನ್ಸಿ ಏನೋ ಇರುತ್ತೋ, ಕೈ ಅಡ್ಡ ಹಾಕ್ತಾರೆ, ನಾಟಕ ಮಾಡ್ತಾರೆ ಬಣ್ಣಕ್ಕೆ. ಗಾಡಿ ಚೂರು ಸ್ಲೋ ಆಗ್ತಿದ್ದಂತೆ ಒಂದು ಕಡೆ ಕಲ್ಲು ಬಿಸಾಕ್ತಾರೆ, ಮತ್ತೊಂದು ಕಡೆಯಲ್ಲಿ ಈ ಸ್ಕೂಟಿಯಲ್ಲಿ ಬೈಕಲ್ಲೆಲ್ಲ ಬರ್ತಿರ್ತಾರಲ್ಲ, ಫಾಲೋ ಮಾಡಿ ಚೇಸ್ ಮಾಡಿ ರಾಬರಿ ಮಾಡುವಂತ ಕೃತ್ಯಗಳಾಗ್ತಾ ಇದೆ. ನಾವು ಮೈಸೂರು ರೋಡಲ್ಲಿ ಇತ್ತೀಚೆಗಷ್ಟೇ ಇಂಥ ಪ್ರಕರಣಗಳು ನೋಡ್ತಾ ಇದ್ವಿ. ಈಗ ನೆಲಮಂಗಲ ಕಡೆ ಕೂಡ ಬಂದಿದೆ. ಹೀಗಾಗಿ ಆ ಭಾಗದ ಜನರು ಎಚ್ಚರಿಕೆ ವಹಿಸಬೇಕು. ಜೊತೆಯಲ್ಲಿ ಗಸ್ತು ತಿರುಗುವಂತ ಪೊಲೀಸ್ ವಾಹನಗಳು ಹೆಚ್ಚಾಗಬೇಕು. ಯಾರ್ಯಾರು ಅನುಮಾನಾಸ್ಪದ ಯಾರ್ಯಾರಿದ್ದಾರೆ, ಸಿಸಿ ಕ್ಯಾಮೆರಾ ಫುಟೇಜಸ್ಗಳನ್ನು ನೋಡಿ ಅವ್ರನ್ನ ಬಂಧನ ಮಾಡುವಂತ ಕೆಲಸ ಆಗಬೇಕು.